ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 2 ನದಿಯ ಅಳಲು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಂತರ್ಧಾನ ಕಣ್ಮರೆಯಾಗು, ಮಾಯವಾಗು. ಅನಾಹುತ ತೊಂದರೆ, ಅಪಾಯ. ಆತಂಕ ಭಯ, ತಳಮಳ. ಕೊಳಕು ಮಲಿನ, ಗಲೀಜು. ಗುಳ್ಳೆ ಬೊಬ್ಬೆ, ಬೊಕ್ಕೆ. ಚಿಕಿತ್ಸೆ ಆರೈಕೆ, ಶುಶ್ರೂಷೆ. ಚಿಂತೆ ಯೋಚನೆ, ದುಃಖ. ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು. ತವಕ ಆತುರ, ತುರಾತುರಿ. ತಾಕೀತು ಕಟ್ಟಪ್ಪಣೆ, ಎಚ್ಚರಿಕೆ. ತುರಿಕೆ ನವೆ, ಕೆರೆತ. ದೌರ್ಜನ್ಯ ದಬ್ಬಾಳಿಕೆ, ಹಿಂಸೆ. ದುತ್ತನೆ ಏಕಾಏಕಿ, ಇದ್ದಕ್ಕಿದ್ದಂತೆ. ಪಣ ತೊಡು, ದೃಢ ನಿರ್ಧಾರ ಕೈಗೊಳ್ಳು, ಪ್ರತಿಜ್ಞೆ ಮಾಡು. ಮಾಲಿನ್ಯರಹಿತ, ಮಲಿನತೆ ಇಲ್ಲದ, ಕೊಳೆ ಇಲ್ಲದ. ಮೂರ್ಛೆ ಪ್ರಜ್ಞೆ ತಪ್ಪು, ಎಚ್ಚರ ತಪ್ಪು. ವಿಷಕನ್ಯೆ ಇಡೀ ದೇಹ ವಿಷದಿಂದ ಕೂಡಿದವಳು. ಸಂಕುಲ ಸಮೂಹ, ಗುಂಪು. ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ. ಶೋಷಣೆ ತುಳಿತ, ಹಿಂಸೆ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು? ಉತ್ತರ: ನದಿಯಲ್ಲಿ ಸ್ನಾನ ಮಾಡಿದ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು. ಎರಡನೇ ಪ್ರಶ್ನೆ: ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಉತ್ತರ: ಗೆಳೆಯ ಗೆಳತಿಯರು ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಮೂರನೇ ಪ್ರಶ್ನೆ: ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ಉತ್ತರ: ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ದಾರಿಹೋಕರು. ನಾಲ್ಕನೇ ಪ್ರಶ್ನೆ: ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು? ಉತ್ತರ: ನದಿ ಮಧ್ಯದಿಂದ ಜಲದೇವತೆ ದುತ್ತನೆ ಪ್ರತ್ಯಕ್ಷಳಾದಳು. ಐದನೇ ಪ್ರಶ್ನೆ: ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ಉತ್ತರ: ಮಕ್ಕಳು ಹೆತ್ತವರು ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಉತ್ತರ: ಭಾನುವಾರ ಶಾಲೆಗೆ ರಜೆ ಇದ್ದುದರಿಂದ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ನಂತರ ಸೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು. ಎರಡನೇ ಪ್ರಶ್ನೆ: ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು? ಉತ್ತರ: ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡುತ್ತಿದ್ದರು. ಯಾರೋ ದಾರಿಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಮೂರನೇ ಪ್ರಶ್ನೆ: ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ಉತ್ತರ: ರೆಹಮಾನ್ ಜಲದೇವತೆಗೆ, ಈಗ ನೀನು ಕಲುಷಿತಗೊಂಡಿರುವೆ,
ನಿನ್ನ ನೀರನ್ನು ಕುಡಿಯಬಾರದಂತೆ, ಸ್ನಾನ ಮಾಡಬಾರದಂತೆ. ವೈದ್ಯರೇ ನಮಗೆ ಈ ವಿಷಯ ತಿಳಿಸಿದ್ದಾರೆ. ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದನು. 4ನೆಯ ಪ್ರಶ್ನೆ, ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ಉತ್ತರ, ನದಿ ಶುದ್ಧವಾಗಿ ಹರಿಯುವಂತಾಗಲು ಯಾವುದೇ ಬಗೆಯ ಮಲಿನ ವಸ್ತುಗಳು ಸೇರದಂತೆ ನೋಡಿಕೊಳ್ಳಬೇಕು. ಕಾರ್ಖಾನೆಗಳ ರಾಸಾಯನಿಕ ಪದಾರ್ಥಗಳು ಹಾಗೂ ಊರಿನ ಕೊಳಚೆಯನ್ನು ನೀರಿಗೆ ಸೇರದಂತೆ ನೋಡಿಕೊಳ್ಳಬೇಕು. 5ನೇ ಪ್ರಶ್ನೆ, ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು? ಉತ್ತರ, ನಾವು ಮತ್ತು ನಮ್ಮವರು ಎಲ್ಲ ಜನರಿಗೂ ತಿಳುವಳಿಕೆ ಕೊಟ್ಟು ಹರಿಯುವ ನೀರಿಗೆ ಯಾವುದೇ ಬಗೆಯ ಮಲಿನ ವಸ್ತುಗಳು ಸೇರದಂತೆ ನೋಡಿಕೊಳ್ಳುತ್ತೇವೆ. ಮುಂದಿನ ಭಾಗ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. 1ನೇ ವಾಕ್ಯ, ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು. ಆಯ್ಕೆಗಳು: ನೋವು, ತುರಿಕೆ, ಸಂತೋಷ, ಆಸಕ್ತಿ. ಸರಿಯಾದ ಉತ್ತರ ತುರಿಕೆ. 2ನೇ ವಾಕ್ಯ, ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು. ಆಯ್ಕೆಗಳು: ಸ್ನಾನ ಮಾಡಲು, ಕೆಲಸ ಮಾಡಲು, ಆಟವಾಡಲು, ಚಿತ್ರ ಬರೆಯಲು. ಸರಿಯಾದ ಉತ್ತರ ಆಟವಾಡಲು. 3ನೇ ವಾಕ್ಯ, ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್. ಆಯ್ಕೆಗಳು: ಉಪಕಾರಿ, ಸಹಕಾರಿ, ಅಪಾಯಕಾರಿ, ಆರೋಗ್ಯಕಾರಿ. ಸರಿಯಾದ ಉತ್ತರ ಅಪಾಯಕಾರಿ. 4ನೇ ವಾಕ್ಯ, ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆಯ್ಕೆಗಳು: ಸೌಜನ್ಯ, ಕಾರುಣ್ಯ, ಪ್ರೀತಿ, ದೌರ್ಜನ್ಯ. ಸರಿಯಾದ ಉತ್ತರ ದೌರ್ಜನ್ಯ. ಮುಂದಿನ ಭಾಗ, ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೇ ಪ್ರಶ್ನೆ, ಸಂಯುಕ್ತಾಕ್ಷರಗಳು ಎಂದರೇನು? ಉತ್ತರ, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. 2ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತೀಯ, ವಿಜಾತೀಯ ಸಂಯುಕ್ತಾಕ್ಷರಗಳಾಗಿ ವಿಂಗಡಿಸಿ ಬರೆಯಿರಿ. ಸಂಯುಕ್ತಾಕ್ಷರಗಳು: ಕ, ತ, ಸ್ವ, ರ, ಜ, ಸ್ವ, ಸ್ತ, ರ್ಯ, ಡ್ಗ, ಮ. ಇದರಲ್ಲಿ ಸಜಾತೀಯ ಸಂಯುಕ್ತಾಕ್ಷರಗಳು ಕ, ರ, ಜ, ಮ. ವಿಜಾತೀಯ ಸಂಯುಕ್ತಾಕ್ಷರಗಳು ತ, ಸ್ವ, ಸ್ತ, ರ್ಯ, ಡ್ಗ. ಮುಂದಿನ ಪ್ರಶ್ನೆ, 5 ಸಜಾತೀಯ ಹಾಗೂ 5 ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ. ಸಜಾತೀಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವಂತಹ ಪದಗಳು: ನಮ್ಮನೆ, ಅಪ್ಪ, ಕನ್ನಡ, ಕತ್ತೆ, ಬಣ್ಣ. ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳು: ಅಕ್ಷರ, ಪುಸ್ತಕ, ಅರಣ್ಯ, ಪತ್ರಿಕೆ, ಆರೋಗ್ಯ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.